ಅಂತಂದರೆ ಸನ್ಯಾಸಿಗೆ ಇರತಕ್ಕಂತಹ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಅವನಿಗೆ ಮೊದಲಿಗೆ ಸ್ವಾರ್ಥ ಇರುವುದಿಲ್ಲ. ಯಾಕೆ? ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಇರುವುದಿಲ್ಲ. ಹೆಂಡತಿ ಮಕ್ಕಳು ಇದ್ದರೆ ಆಗ ಸ್ವಾರ್ಥ ಅನ್ನೋದು ಬರುತ್ತೆ. ಹೆಂಡತಿಗೆ ಒಡವೆ ಮಾಡಿಕೊಡ್ಬೇಕು, ಮಕ್ಕಳಿಗೆ ಓದಿಸ್ಬೇಕು, ಮದುವೆ ಮಾಡಬೇಕು, ಮೊಮ್ಮಕ್ಕಳು ಮರಿಮಕ್ಕಳು ಅಂಥೇಳಿ ಆ ರೀತಿಯಾದಂತಹ ಗೌಜು ಸನ್ಯಾಸಿಗೆ ಇರುವುದಿಲ್ಲ. ಅದು ಹತ್ತು ಕಡೆಗೆ ಅವರ ಮನಸ್ಸು ಹೋಗೋದಿಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ ಆ ಸನ್ಯಾಸಿ ವೇದಾಂತವನ್ನು ಓದಿರ್ತಾನಾದ್ದರಿಂದ ಯಾವುದರಲ್ಲೂ ಅವನಿಗೆ ಆಸೆ ಇರುವುದಿಲ್ಲ. ನಿಜವಾದ ಸನ್ಯಾಸಿಗಳ ಬಗ್ಗೆ ನಾನು ಮಾತಾಡ್ತಿರೋದು. ಅದರಲ್ಲಿ ಯಾವುದರ ಮೇಲೂ ಅವನಿಗೆ ಆಸೆ ಇರುವುದಿಲ್ಲ. ಆದ್ದರಿಂದ ಆತನಿಗೆ ಧರ್ಮವನ್ನು ಪ್ರಚಾರ ಮಾಡುವುದಕ್ಕೆ ಹೆಚ್ಚು ಅವಕಾಶವಿರುತ್ತದೆ. ಯಾವಾಗ ಸ್ವಾರ್ಥ ಇರುವುದಿಲ್ವೋ ಆಗ ಅವನಿಗೆ ಬೇರೆ ಯಾವ ಕೆಲಸ ಇರುವುದಿಲ್ಲ. ಹಾಗಾಗಿ ಅವರು ಈ ಸನ್ಯಾಸಿ ಪರಂಪರೆಯನ್ನು ತಮ್ಮ ಚತುರಾಮ್ಮನಾಯ ಪೀಠಗಳಲ್ಲೂ ಏರ್ಪಡಿಸಿದರು.